ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರು. ಎಲ್ರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾಗ್ತಾ ಇದೆ, ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರ ಪ್ರಯುಕ್ತ ವಿಶೇಷವಾಗಿರುವಂಥ ಶನೇಶ್ವರ ಹೋಮದ ಕಾರ್ಯಕ್ರಮ ಗುರುಜಿಯವರ ಒಂದು ಮಾರ್ಗದರ್ಶನ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಕಮೆಂಟ್ಸ್ ಮುಖಾಂತರ ಆಗಿರಬಹುದು ತಿಳಿಸ್ತಾ ಬಂದರೆ ಅಕ್ಷಯ ವೃಕ್ಷ ಅವರಿಗೆ ತಲುಪಿದ ಮೇಲೆ ಲೈಫ್ನಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ಚೇಂಜಸ್ ಆಗಿದೆ ಅಂತ. ಒಟ್ಟಾರೆ ಹೇಳೋದಾದರೆ ಯಾರ ಮನೆಗೆ ಹೋಗಿ ತಲುಪಿದೆಯೋ ಅವರೆಲ್ಲರೂ ಕೂಡ ಒಂದು ಲಕ್ಕಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಿರಾಕಲ್ಸ್ನ ನಾವು ಅಕ್ಷಯ ವೃಕ್ಷದಿಂದ ನೋಡ್ತೀವಿ. ನಿಮಗೆ ಯಾವ ರೀತಿಯಾಗಿರುವಂಥ ಫೀಡ್ಬ್ಯಾಕ್ಸ್ನ ಬರುವಂಥ ಕ್ಲೈಂಟ್ಸ್ ಆಗಿರ್ಬೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಿಳಿಸ್ಕೊಡ್ತಾರೆ ನಿಜ. ಕೆಲವೊಬ್ಬರು ಮಾತ್ರ ನನ್ನ ಹತ್ರ ಬಂದು ನಿಮ್ಮ ಆಶೀರ್ವಾದ ತಗೊಂಡೋಗ್ತೀನಿ ಗುರುಗಳೇ ಅಂತ ಯಾರೋ ಒಬ್ಬ ಆತ, ಬಹುಶಃ ಅವರು ನಾರತರು ಅನ್ಕೋತೀನಿ, ಒಂದು ಪದ ಭಾಳ ಚೆನ್ನಾಗಿ ಹೇಳ್ದ. ಆಮೇಲೆ ಏನೋ ಆತ ಬೇರೆ ಎಲ್ಲ ಕೆಲಸ ಮಾಡ್ತಿದ್ದಂತೆ. ಈಗೇನು ಮಾಡ್ತಾನೆ ಗೊತ್ತುಂಟಾ? ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಯಾವುದದು ಎಂತ ಸಿರಿಧಾನ್ಯಗಳು, ಅವು ತುಂಬ ಕೇರಳ ಕಳಿಸ್ಕೊಡ್ತಾನೆ ಆತ ಕೇರಳ ಕಳಿಸ್ಕೊಟ್ಟಾಗ ಮೊನ್ನೆ ಯಾವುದೋ ಅವ್ರ ಮಗಳ ವಿಚಾರ ಕೇಳಬೇಕಾದ್ರೆ ಪಾಪ ಕಾಲ ಪಾಯಿಂಟ್ ತಗೊಂಡು ನನ್ನ ಜೊತೆ ಮಾತಾಡ್ದ ಆತ. ಗುರುಗಳೇ, ನಾನು ಬಹಳ ಕಳ್ಕೊಂಡೆ, ಅಕ್ಷಯ ವೃಕ್ಷ ಬಂದಾಗ ಮತ್ತಷ್ಟು ಪಡ್ಕೊಂಡೆ. ಅದು ಬಂದಾಗ ಮತ್ತಷ್ಟು ಪಡ್ಕೊಂಡೆ ಅನ್ನೋ ಪದ ಇದೆಯಲ್ಲ, ಆತ ಇನ್ನೂ ಸ್ವಲ್ಪ ಎಷ್ಟು ಅಂದ್ರೆ ಅಷ್ಟು ಡಿಫ್ರೆಂಟ್. ನಾನು ಒಂದು 2 ನಿಮಿಷ ನಕ್ಕಿದ್ದೀನಿ. ಬಹಳಷ್ಟು ಕಳ್ಕೊಂಡೆ ಮತ್ತಷ್ಟು ಪಡ್ಕೊಂಡೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ ಆತ. ಆ ಖುಷಿಯಿಂದ ಹೇಳಿದ. ಏನೋ ಗೊತ್ತಿಲ್ಲ ಗುರುಗಳೇ, ನನಗೂ ಏನಾದರೂ ಈ ಬಿಸ್ನೆಸ್ ಕೈ ಕೊಟ್ಟಿದ್ದು ನಾನು, ಯಾಕಂದರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ ನಾನು. ಮತ್ತು ನಾನೇನಾದ್ರು ಅದೇ ಸ್ಥಿತಿ ತಲುಪಿಬಿಡ್ತೇನೆ. ಯಾಕಂದರೆ ಈಗಾಗಲೇ ನನಗೆ 4 ವರ್ಷ ಆಗಿದೆ ಬಿಸ್ನೆಸ್ ಪ್ರಾರಂಭ ಆಗಿ. ಆತ ತೆಗೆದುಕೊಂಡು ಹೋಗಿದ್ದು ಹೋದ ವರ್ಷನಂತೆ. ಆತ ಮೊನ್ನೆ ಅವರ ಮಗಳ ಬಗ್ಗೆ ಕೇಳುವಾಗ ಈ ಅಕ್ಷಯ ವೃಕ್ಷದ್ದು ಕೇಳಿದ್ದ. ನಾನು ನಿಮ್ಮ ಹತ್ರ ಬಂದೋಗಿದ್ದೆ ಗುರುಗಳಂತ ಆತ ಹೇಳಿದ್ದಕ್ಕೆ ನಾನು ಇದನ್ನು ಹೇಳುತ್ತೀನಿ. ಬಹುಶಃ ಗೊತ್ತಿಲ್ಲ ಈ ಅಕ್ಷಯ ವೃಕ್ಷ ಅನ್ನೋದು ಯಾರಿಗೆ ಏನು ಯಾವ ರೀತಿಯಾಗಿರತಕ್ಕಂತಹದ್ದೊಂದು ಮಿರಾಕಲ್ ಮಾಡುತ್ತಾ ಗೊತ್ತಿಲ್ಲ. ಬಹುಶಃ ನಮ್ಮ ಹತ್ರ ಅದು ಹೆಚ್ಚಿಗೆ ಬಂದರೂ ಕೂಡ ಕೊಡ್ಲಿಕ್ಕೆ ನಮ್ಮ ಹತ್ರ ಸ್ಟಾಕು ಇಲ್ಲ. ಅದಕ್ಕೆ ಅದೊಂದು ಸೀಮಿತವಾಗಿಯೇ ಹೋಗ್ತಾ ಇರ್ತಕ್ಕಂಥ 1 ರಿಂದ 2 ತಿಂಗಳು ಟೈಮ್ ತೆಗೆದುಕೊಂಡು ಕೊಡ್ತಕ್ಕಂಥದ್ದು. ಅದಕ್ಕೆ ನಾನು ಬಲ್ಲವರೇ ಬಲ್ಲರು ಅದನ್ನು. ಹೇಗೆ ನಾನು ಇದನ್ನು ಹೇಳಬೇಕು ಅಂತಂದರೆ, ಈ ಪಾಶುಪತಾಸ್ತ್ರ ಕೇಳಿದರೆ ತಾವು, ಪಾಶುಪತಾಸ್ತ್ರ ಅನ್ನೋದನ್ನು ನೀವು ಕೇಳಿದರೆ ಬಹುಶಃ ಈ ಶಿವನಿಂದ ಅರ್ಜುನ ಪಡೆದುಕೊಂಡದ್ದು. ಶಿವನಿಂದ ಅರ್ಜುನ ಪಡೆದುಕೊಂಡಿರತಕ್ಕಂತಹ ಪಾಶುಪತಾಸ್ತ್ರವೇನಿದೆಯೋ ಅದು ಇತ್ತು ಅಂತಂದರೆ, ಅವನೇನಾದರೂ ಆ ಪಾಶುಪತಾಸ್ತ್ರವನ್ನು ಬಿಟ್ಟ ಅಂತಂದರೆ ಇನ್ನು ಮುಗಿದ ಆಪ್ಷನ್ ಇಲ್ಲ ಅಲ್ಲಿ. ಅಂದರೆ ಅದು ಕೆಲಸ ಮುಗಿಸ್ದೆ ವಾಪಸ್ ಬರಲ್ಲ ಅಂತ, ವಾಪಸ್ ಬರಲ್ಲ ಅದು, ಅದೇ ಪಾಶುಪತಾಸ್ತ್ರ. ಅಂತಹದ್ದು ಶಿವನಿಂದ ಪಡೆದುಕೊಂಡಿರ್ತಾನೆ. ಯಾವುದೇ ಕೆಲಸವಾಗಿರಬಹುದು ಅದನ್ನು ಮುಗಿಸ್ಕೊಂಡೇ ಬರುವಂಥದ್ದು. ಅಂತಹ ಪಾಶುಪತಾಸ್ತ್ರದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಕ್ಷಯ ವೃಕ್ಷವೇ ಬೇಕು. ಅದು ಯಾರಿಗೆ ಯಾವಾಗ ಏನು ನಿಮಗೆ ಮಾಡಿಕೊಡುತ್ತೋ ಗೊತ್ತಿಲ್ಲ, ಎಂತಹ ಅದ್ಭುತಗಳನ್ನ ಸೃಷ್ಟಿ ಮಾಡಿಕೊಡುತ್ತೋ ಗೊತ್ತಿಲ್ಲ. ಅಂತಹದ್ದನ್ನು ಮಾಡಿಕೊಡ್ಬೇಕು ನಮಗೆ ಅಂತಂದರೆ ಅಕ್ಷಯ ವೃಕ್ಷವೇ ಬೇಕು. ಯಾಕೆ ಅಕ್ಷಯ ವೃಕ್ಷ ಬೇಕು ಅಂತಂದ್ರೆ ನಮಗೊಂದು ತೃಪ್ತಿ ಕೊಡೋದು ಹೇಗೆ ಅಂತಂದರೆ, ಹೇಗೆ ಈ ತಾಯಿ ಆಗಿರೋಳು ಅಡುಗೆ ಮನೆಯಲ್ಲಿ ಮಕ್ಕಳಿಗೋಸ್ಕರ ಅಥವಾ ಒಂದು ಹಬ್ಬದ ಅಡುಗೆ ಮಾಡಿರ್ತಾಳಲ್ಲ, ಒಂದಷ್ಟು ಪಲ್ಯಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹೋಳಿಗೆ, ತುಂಬ ಚೆನ್ನಾಗಿ ಪೂಜೆ, ಒಂದಷ್ಟು ಪದಾರ್ಥ ಬಾಳೆಯಲ್ಲಿ ಹಾಕಿ ಬಡಿಸಿದಾಗ ಅಡುಗೆ ಮಾಡಿರ್ತಕ್ಕಂಥ ಆಕೆಗೆ ಬಡಿಸೋವಾಗ ಒಂದು ಖುಷಿ ಇರುತ್ತೆ. ಇಷ್ಟೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೊಗಳಿದಾಗ ಆಗೋ ಆನಂದ ಆಗುತ್ತಲ್ಲ, ಆ ಅಡುಗೆ ಮಾಡಿದ್ದು ಆಕೆಯೇ, ಬಡಿಸಿದ್ದು ಆಕೆಯೇ, ನಂತರ ಅವ್ರು ಹೇಳಿದಾಗ ತೃಪ್ತಿ ಮನೋಭಾವ ಆಗುತ್ತಲ್ಲ, ಹಾಗೆ ಅಕ್ಷಯ ವೃಕ್ಷ ಅಂತಕ್ಕಂತಹದ್ದು ಬಂದಾಗ ಆ ಭಾವನೆ ನಿಮಗೆ ಬಂದುಬಿಡುತ್ತೆ. ಅಂತಹದ್ದು ಒಂದು ಅಕ್ಷಯ ವೃಕ್ಷ ಮನೆಯಲ್ಲಿದ್ದರೆ ಪಾಶುಪತಾಸ್ತ್ರ ನಿಮ್ಮ ಜೊತೆಗಿದ್ದ ಹಾಗೆ ನೀವು ಭಯ ಪಡಬೇಕಾಗಿಲ್ಲ. ಇನ್ನು ಏನು ಹೇಳ್ಕೊಳ್ಳೋದು ಕೂಡ ಸಮಂಜಸವಲ್ಲ. ಇನ್ನು ಬೇರೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ಕೊಂಡು ಜಾಹೀರಾತು ಕೊಟ್ಟಾಗ ಆಗತ್ತೆ. ಬಹುಶಃ ಅದು ಯಾರಿಗೆ ಸಲ್ಲಬೇಕೋ ಭಗವಂತನ ಕೃಪೆ ಆಗಿರುತ್ತೆ, ಅವರಿಗೆ ಮಾತ್ರವೇ ಸಲ್ಲುತ್ತೆ.
ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಾಗ್ತಾ ಇದೆ ಅಂತಂದರೆ ಖಂಡಿತ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಮನೆಯಲ್ಲಿ ಕಿರಿಕಿರಿ, ಅಶಾಂತಿಯ ವಾತಾವರಣ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಜಾಬ್ನಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಅಕ್ಷಯ ವೃಕ್ಷವನ್ನು ನಿಮ್ಮ ಬಳಿ ಇತ್ತು ಅಂತಂದರೆ ಖಂಡಿತ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.